ತಾತ 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 ರಿಷಿ, ವಾಟ್ಸ್ ದಿಸ್? ಐ ಆಮ್ ಸಾರಿ ಮಾ. ಅದಲ್ಲ, ಏನಿದು ನಿನ್ನ ವೇಷ? ಅದು ಡ್ಯಾನ್ಸ್. ಅದು ಏನಿಲ್ಲಮ್ಮ, ನನಗೆ ಪಂಚೆ ಉಟ್ಕೊಳಕ್ಕೆ ಬರಲ್ವಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಷ್ಟೇ. ಹಾಂ. ಪಂಚೆ ಪ್ರಾಕ್ಟೀಸ್. ಮೊದಲು ಅವಳು ಬಾಯಿಂದ ಕೈ ತೆಗಿ. ತುಂಬ ಹೊಸ ಅಭ್ಯಾಸಗಳನ್ನ ರೂಢಿ ಮಾಡ್ಕೋತಿದ್ಯಾ ರಿಷಿ. ನೀನು ಈ ಥರ ಡ್ರೆಸ್ ಮಾಡ್ಕೊಂಡು ತಿರ್ಗಾಡೋದು ಸರಿ ಇಲ್ಲ. ಸರಿಯಾದ ಬಟ್ಟೆ ಹಾಕೋ. ಯಾವತ್ತಾದರೂ ನಿಮ್ಮಪ್ಪನೂ ನಿಮ್ಮಣ್ಣ ಈ ಥರ ಬಟ್ಟೆ ಹಾಕೊಂಡು ತಿರ್ಗಾಡೋದನ್ನು ನೋಡಿದ್ಯಾ? ಹಾಸಿನಿ, ರಿಷಿಗೆ ಅಂತ ತಾನೇ ಪಾಯಸ ಮಾಡಿಸಿದ್ದು, ಅವನಿಗೆ ಬಡಿಸು. ವಾವ್, ಅದಕ್ಕೆ ಚೆನ್ನಾಗೈತೆ. ರಿಷಿ, ಯಾವ ಊರಿನ ಭಾಷೆ ಅಂತ ಮಾತಾಡ್ತಿದ್ಯಾ ನೀನು? ನಿನ್ನ ಮಾತು ಮಗು ಕೇಳಿಸ್ಕೊಂಡ್ರೆ ಅದು ಇದನ್ನೇ ಕಲಿಯುತ್ತೆ. ಫಾರ್ ಒನ್ಸ್ ನಾರ್ಮಲ್ ಆಗಿ ಬಿಹೇವ್ ಮಾಡಿ ನೋಡೋಣ. ಅದು ಯಾವನಿಂದ ಕಲ್ತಿಯೋ ಇದೆಲ್ಲ? ಯಾವನ್ನೂ ಅಲ್ಲ ಅತ್ತೆ, ಯಾವಳು. ಹೇಗಿದ್ರು ನಿಮಗೆ ಮುಂದೆ ಗೊತ್ತಾಗುತ್ತಲ್ಲ ಬಿಡಿ. ಸ ಪ ಮ ಗ ಸ ಪ ಮ ಗ ಸ ಪ ಮ ಗ ಸ ಪ ಮ ಗ ದ ಹಾಯ್ ಚಿನ್ನಿ. ನನ್ನ ಬಾಯಿ ಒತ್ತಿ ಹಿಡ್ಕೊಂಡಿದ್ದಲ್ಲ, ಕೊಡು ಕೊಡು, ಚಾಕ್ಲೇಟ್ ಕೊಡು. ಇಷ್ಟೊತ್ತಲ್ಲಿ ಚಾಕ್ಲೇಟ್ ತಿಂದರೆ ನಿಮ್ಮಮ್ಮ ಬೈತಾರಷ್ಟೇ. ಹೌದಾ? ಇರು, ನಿನ್ನ ಡ್ರೆಸ್ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಇರು ಇರು, ಈ ವಯಸ್ಸಲ್ಲೇ ಬ್ಲ್ಯಾಕ್ ಮೇಲಾ? ತಡಾ. ಚಿನ್ನಿ, ನಾನೊಂದು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಚಾಕ್ಲೇಟ್ ಕೊಟ್ಟಾಯ್ತಲ್ವಾ, ಏನ್ ಬೇಕಾದ್ ಕೇಳು ಚಿಕ್ಕು. ಅದು ನಾನೇನೋ ಯಾವಾಗಲೂ ನಿಮ್ಮ ಡ್ಯಾನ್ಸ್ ಟೀಚರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅವರು ಅವ್ರೆಷ್ಟು ಚೆನ್ನಾಗಿದಾರಲ್ಲ ಚಿಕ್ಕು. ಐ ಲವ್ ಹರ್. ನಾನು ದೊಡ್ಡವಳಾದ್ಮೇಲೆ ಅವ್ರ ಥರನೇ ಆಗ್ತೀನಿ. ಏಯ್, ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡು ಅಂತ ತಾನೇ ಹೇಳಿದ್ದು. ಸರಿ ಹೇಳು. ಯಾ, ಅಫ್ಕೋರ್ಸ್ ಅವ್ರು ಸಖತ್ತಾಗೇ ಇದ್ದಾರೆ ಬಿಡು. ನಾನು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಅವರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಚಿನ್ನಿ. ರಿಷಿ ಸರ್, ರಿಷಿ ಸರ್. ಏನಾಯ್ತೆ ಕಮ್ಲಿ? ನಿಂಗೆ ನನ್ನ ಕನ್ಸ್ನಾಗೆ ರಿಷಿ ಸರ್ ಬಂದಿದ್ರು. ಯಾಕಿರ್ಬೋದು? ನಂಗೇನು ಗೊತ್ತು, ಹೋಗಿ ಅವ್ರನ್ನೇ ಕೇಳು. ಸುಮ್ಕೆ ಮಲಿಕಳೆ ಕಮ್ಲಿ, ಯಾವಾಗ ನೋಡಿದ್ರು ಕನ್ವರ್ಸ್ತಾ ಇರ್ತೀಯ. ನನ್ನಂಗೆ ಸುಮ್ಕೆ ಮಲಿಕಳದೇ ಇಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದ? ಅವರು ನಿನ್ನ ಬಗ್ಗೆ ಇಷ್ಟೇ ಯೋಚನೆ ಮಾಡಲ್ಲ. ಬಾಯ್ ಬಾಯ್.
ಏಯ್ ಏಯ್ ಚಿನಿ, ಏನಮ್ಮಿ ಆಗ್ನಿಂದ ಗಂಟ್ಲು ಸರಿ ಮಾಡ್ಕತಿದ್ಯಾ? ಸಿತ್ತಾಗಿತ್ತ ಆಗೈತಾ ಹಿಂಗೆ? ಆಗಲ್ಲ, ನಿನ್ನ ಮನ್ಸಿಗೆ ಶೀತ ಆಗೈತೇನೋ ಅನಿಸ್ತೈತೆ. ಏನು ಏನೋ ಗೊಣಗ್ತಿದ್ಯಾ? ಏನೂ ಇಲ್ಲಮ್ಮಿ, ಕನ್ನಡಿನೇ ಕೈ ಮುಗ್ದು ಸಾಕು ಅನ್ನಂಗೆ ಯಾವತ್ತೂ ಇಲ್ದಿರೋಳು ಇವತ್ತು ಈಟೊತ್ತು ನಿಂತ್ಕೊಂಡಿದ್ಯಲ್ಲ, ಏನ್ ಎಸ್ಯ? ಆ, ತಲೆ ಸರಿಯಾಗಿ ಬಾಚ್ಕೊಂಡಿರ್ನಿಲ್ಲ ಅದಕ್ಕೆ. ಓ ಹಂಗ, ನಾನೇನೋ ನೆನ್ನೆನಂತಾವ ರಿಷಿ ಸರ್ ಕನ್ಸಾಗ ಯಾಕೆ ಬಂದಿದ್ರು ಅಂತ ಕೇಳ್ದ್ಯಲ್ಲ, ಅದನ್ನೇ ಕನ್ನಡಿ ತಾವೂನು ಕೇಳ್ತಿದ್ಯಾ ಅನ್ಕಂಡೆ. ನಿಂಗೆ ಏ ದಿಟ್ವಾಲು ಕಣಮ್ಮಿ, ಇಂಗ್ಲಿಷ್ ಪಿಕ್ಚರ್ ಆಗೆಲ್ಲ ಕನ್ನಡಿ ತಾವು ಮಾತಾಡ್ತಾರೆ ಅಂತೀನಿ. ಪಟ್ನಕ್ ಬಂದ್ಮ್ಯಾಕೆ ಯಾಕೋ ನಿನ್ ವರ್ಷನೂ ಬದ್ಲಾಗೈತೆ ನಿಂಗೆ. ಮೊದ್ಲು ನಿಂಗೆ ಪಕ್ಕದ ರೂಮ್ನಾಗ ಹೋಗಿ ಸಿನಿಮಾ ನೋಡೋದನ್ನ ನಿಲ್ಸ್ಬೇಕು. ಓ ಇವತ್ ಪೂಜೆಗೆ ಸೀರೆ ಉಟ್ಕಂತಿದ್ಯಾ? ವಾವ್, ಸೀರಿಯಲ್ ಸಖತ್ತಾಗಿ ಕಾಣ್ತೀಯ ಅಂತ ಕನ್ನಡಿನೂ ಹೇಳ್ತೈತೆ ಅನ್ವಾಡ್ ಕಮ್ಲಿ. ತಮಾಷೆ ಮಾಡಿದ್ ಸಾಕು, ನಡಿ ಕ್ಲಾಸ್ಗೆ ಹೋಗುಮ. ಹಾಯ್ ಅನಿಕಾ. ಹಾಯ್ ರಿಷಿ ಇದನಾ? ಇದಾನೆ. ಅಯ್ಯೋ ಅನಿಕಾ, ಅನಿಕಾ ಅತ್ತೆ ನೋಡಿದ್ರೆ. ಅನಿಕಾ ಏನು ಅನಿಕಾ, ಇಷ್ಟು ಬೆಳಗ್ಗೆ ಬಂದಿದ್ಯಾ? ಏನು ವಿಷಯ? ರಿಷಿ ಅದು ರಿಷಿ, ನಾ ಹೊರಗಡೆ ಇರ್ತೀನಿ. ರಿಷಿ, ನೆನ್ನೆ ಆಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ನೀನು ನನ್ನ ಮೇಲೆ ಕೋಪ ಪಟ್ಟು ಹೇಳೋವರೆಗೂ ನನ್ಗೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಹುಡುಗಾಟಕ್ಕೆ ಮಾಡಿದ್ದು ಹೀಗಾಗೋಯ್ತು ರಿಷಿ. ಐ ನೋ ನೀನು ನನ್ನ ಮೇಲೆ ಕೋಪದಲ್ಲಿದ್ದೀಯ ಅಂತ, ಬಟ್ ಪ್ಲೀಸ್ ಏನಿದು? ನಿನಗೋಸ್ಕರ ಅ ಸ್ಮಾಲ್ ಗಿಫ್ಟ್. ಗಿಫ್ಟಾ? ಇದೆಲ್ಲ ಏನು ಬೇಡ, ಈಗಾಗಲೇ ತುಂಬ ಆಗಿದೆ. ಪ್ಲೀಸ್ ರಿಷಿ, ಬೇಡ ಅನ್ಬೇಡ. ನೀನು ಇದನ್ನು ತೊಗೊಂಡ್ರೇನೆ ನೀನನ್ನು ಕ್ಷಮಿಸಿದ್ಯಾ ಅಂತ ಅರ್ಥ. ಪ್ಲೀಸ್ ರಿಷಿ, ಪ್ಲೀಸ್. ನನ್ನ ಕ್ಷಮಿಸ್ಬಿಡು ರಿಷಿ. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ಹೀಗೆ ಕಿರಣ್ ನೂಯಿ ಅವ್ರ ಕತೆ ಹಾಗೇನೆ ಇನ್ನೂ ಎಷ್ಟೋ ರ್ಯಾಕ್ಸ್ ಟು ರಿಚಸ್ ಸ್ಟೋರಿಗಳಿವೆ. ಇವುಗಳೆಲ್ಲ ಲೈಬ್ರರಿಯಲ್ಲಿ ಹುಡುಕಿ ನೀವು ಓದಬಹುದು. ಅರಂಟ್ ದೇ ವೆರಿ ಇನ್ಸ್ಪಿರೇಷನಲ್? ಸರ್, ರ್ಯಾಕ್ಸ್ ಟು ರಿಚಸ್ ಅಂದ್ರೆ ಏನು ಸರ್? ಬರೀ ಇದ್ದೇ ಆಯಿತು. ರಿಷಿ ಟೆನ್ಷನ್ ಪಟ್ಕೊಳ್ಳೋಕ್ಕೆ ಸುಮ್ಮನೆ ಎದ್ದು ಕ್ವೆಶ್ಚನ್ಸ್ ಕೇಳ್ತಾಳೆ. ಡ್ರಾಮಾ ಕ್ವೀನ್. ಅನಿಕಾ, ಏನಿದು? ಕಮಲಿ ಅವರು ಡೌಟ್ಸ್ ಕೇಳ್ತಿದ್ದಾರೆ, ಗಮನ ಇಲ್ಲಿರಲಿ. ಹಾಂ, ಓಕೆ ಸರ್. ನೀನು ಗಮನ ಕೊಡೋದಲ್ದೆ ನಾನು ಗಮನ ಕೊಡ್ಬೇಕಂತೆ. ಕಮಲಿ ಅವರೇ, ರ್ಯಾಕ್ಸ್ ಟು ರಿಚಸ್ ಅಂದರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಬಡತನನ ಗೆದ್ದು ಸಾಧಿಸಿರೋರ ಕತೆಗಳು. ನೀನು ಚಿಕ್ಕ ವಯಸ್ಸಿಂದ ಇದನ್ನೇ ಹೇಳ್ತಿದ್ಯಲ್ವಾ ಕಮ್ಲಿ, ನೀನು ಹಂಗೆ ಆಯ್ತೀಯ ಬಿಡು. ಕುತ್ಕೊಳ್ಳಿ ಕಮಲಿ. ಎಲ್ಲರೂ ವರ್ಕ್ ಬುಕ್ ತೆಗಿರಿ.
ಸಾರಿ. ಒಂದೇ ಡಿಕ್ಕಿನ ಸಾರ್, ಒಂದ್ ಡಿಕ್ಕಿ ಹೊಡೆದ್ರೆ ಕೊಂಬತ್ತೈತೆ. ನಿಂಗೆ ಸುಮ್ಕಿರ. ಚಿಕ್ಕ ಮಕ್ಳಂಗೆ. ಸುಮ್ಕಿರ ಕಮ್ಲಿ, ಇದೇನ್ ಸಿಕ್ಕ ಮಕ್ಳಿಸಿ ಅಲ್ಲ. ನಮ್ಮೂರ್ ಮಾರುವನ್ ಎತ್ಗೆ ದೊಡ್ಕೊಂಬ್ ಹೆಂಗ್ ಬಂತ್ ಹೇಳು. ನೋಡ್ ಕಮ್ಲಿ, ಎಳ್ಕಿತ್ತ ಡಿಕ್ಕಿ ಹೊಡಿನಿಲ್ಲ ಅಂದ್ರೆ ಕೊಂಬ್ ಬಂದೇ ಬತ್ತೈತೆ. ಸರ್, ನೀವೇನ್ ಬ್ಯಾಸರ ಮಾಡ್ಕೋಬೇಡಿ. ನಮ್ ಕಮ್ಲಿ ಕೊಂಬ್ ಬಂದ್ರೆ ಸಂದ ಕಾಣಕ್ಕಿಲ್ಲ. ಹಾಗಾದ್ರೆ ನನಗೆ ಅಯ್ಯ, ನೀವೇ ಅದಕ್ಕೆ ಸಾರಿ. ತೊಂದ್ರೆನೇ ಇಲ್ಲ. ಐ ಮೀನ್, ಏನು ಗೊತ್ತಿಲ್ಲದೆ ಮಾಡಿದ್ರಲ್ಲ, ನಾಟ್ ಎ ಪ್ರಾಬ್ಲಮ್. ಸುಮ್ಮನೆ ಇರಕ್ಕಿಲ್ಲ ನಿಂಗೆ. ಎಷ್ಟೇ ಗದ್ರಸ್ ಕೂಡ್ಸಿದ್ರುವೆ ಬಾಳೆ ನೋಡಿದ್ ಮಂಗ್ನಂಗ್ ಆಡ್ತೀಯ. ಕಮ್ಲಿ, ನೀ ಏನಾರ ಹೇಳು, ನಾ ಮಾಡಿದ್ ಸರಿನೇಯ. ಎಂಥ ಚೀಪ್ ಚೈಲ್ಡಿಶ್ ಮೆಂಟಾಲಿಟಿ ಅಲ್ವಾ ರಿಷಿ? ನಿಂಗೇನಾಗಬೇಕಿತ್ತೀಗ? ವಾಟ್ ರಿಷಿ, ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ನೀನು ಕೂಲ್ ಆಗಬೇಕಂದ್ರೆ ವಿ ಶುಡ್ ಸ್ಪೆಂಡ್ ಟೈಮ್ ಟುಗೆದರ್. ಸೊ ಇವತ್ತು ನನ್ನ ಮನೇಲಿ ಒಂದು ಪೂಜೆ ಇದೆ, ಪ್ಲೀಸ್ ನೀನು ಬಾ. ಹಾಂ, ಬೆಳಿಗ್ಗೆ ನಾನು ನಿನಗೆ ಡ್ರೆಸ್ ಕೊಟ್ಟನಲ್ಲ, ಅದನ್ನು ಹಾಕೊಂಬಾ, ಓಕೆನಾ? ಪ್ಲೀಸ್ ರಿಷಿ, ಪ್ಲೀಸ್ ಪ್ಲೀಸ್. ಲಿಸನ್ ಅನಿಕಾ, ನನಗೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. ಆ್ಯಂಡ್ ಐ ಆಮ್ ನಾಟ್ ಕಮಿಂಗ್ ಟು ಯುವರ್ ಹೌಸ್. ನನ್ನಿಂದ ಪೂಜೆಗೆ ಬರೋದಕ್ಕಾಗಲ್ಲ. ರಿಷಿ ಪ್ಲೀಸ್. ಹೇಳಾಯ್ತಲ್ಲ, ಅಷ್ಟೇ. ಅದಕ್ಕೆ ಅಲ್ಲಿ ನೋಡಿ. ಅರೆ, ಏನ್ ನಗ್ತಿದ್ದೀರಾ? ಏನ್ ನಗು? ಚಿನಿ, ಬೇಗ ರೆಡಿ ಆಗು, ಕ್ಲಾಸಿಗೆ ಟೈಮ್ ಆಗ್ಲಿಲ್ವಾ? ಅರೆ, ಮತ್ತೆ ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲಪ್ಪ, ನಿನ್ನ ಡೆಡಿಕೇಶನ್ ನೋಡಿ ಖುಷಿ ಆಯಿತು. ಆಡ್ಕೋತಿದ್ದೀರಾ? ಆಡ್ಕೊಳ್ಳಿ ಆಡ್ಕೊಳ್ಳಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನೇನು ಕಮ್ಲಿ ಅವ್ರು ಹೇಳಿದ್ರು ಅಂತ ಈ ರೇಷ್ಮೆ ಪಂಚೆ ಉಟ್ಕೊಳ್ಳಿಲ್ಲ. ನನಗೆ ಬೇರೆನೇ ಕೆಲಸ ಇದೆ. ನಮಿತಾ, ಇವತ್ತು ಡ್ಯಾನ್ಸ್ ಟೀಚರ್ ಬರಲ್ಲ, ಗೊತ್ತು ತಾನೆ? ನಮಿತಾ, ಕೇಳಿಸ್ತು ತಾನೆ? ಇವತ್ತು ಡ್ಯಾನ್ಸ್ ಟೀಚರ್ ಬರ್ತಿಲ್ಲ. ಕೇಳಿಸ್ತಮ್ಮ, ಯಾಕೆ ಕಿರಿಚ್ತಿದ್ಯಾ? ಸುಮ್ಮನೆ, ನೀನು ಯಾಕೆ ಕಿರಿಸ್ತಾ ಇದೀಯಾ? ಫಾರ್ ಯುವರ್ ಇನ್ಫಾರ್ಮೇಶನ್, ಇವತ್ತು ಕಮ್ಲಿ ಅನ್ಪೂರ್ಣಮ್ಮವ್ರ ಮನೆ ಪೂಜೆಗೆ ಹೋಗ್ತಿದ್ದಾಳೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಹಾ ರಿಷಿ, ಎಂಥ ಸಂಕಷ್ಟಕ್ಕೆ ಸಿಗಾಕೊಂಡಿಯಲ್ಲೋ. ಪೂಜೆಗೆ ಬರಲ್ಲ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೊಂಡೆ. ಈಗೇನು ಮಾಡ್ತೀಯಾ? ಹಾಂ, ಬನ್ನಿ ಬನ್ನಿ, ಟೈಮ್ ಆಗುತ್ತೆ.
ಅರೆ ಯಾಕೆ ಹಿಂಗೆ ನಿಂತಿದ್ದೀರಾ? ನಡೀರಿ. ಡ್ರೈವರ್ಗೇನಿಗೆ ಕೆಲಸ? ನಮ್ಮನೆ ಹೆಣ್ಮಕ್ಳನ್ನ ನಾನೇ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡ್ತೀನಿ. ಹಾಂ ನಡೀರಿ. ಅಯ್ಯೋ ನಿಂಗೆ ರಿಸ್ಕ್ ಯಾಕೆ ರಿಷಿ? ಪಾಪ ನಿಂಗೆ ಬೇರೆ ಏನೇನೋ ಕೆಲಸ ಇರುತ್ತೆ, ನಾವು ಹೋಗ್ತೀವಿ ಬಿಡು. ಅದಕ್ಕೆ ಬೇರೆ ಕೆಲಸನಾ? ನಿಮ್ಮೂರು ಜನ ನೋಡ್ಕೊಳ್ಳೋದಕ್ಕಿಂತ ನನಗೆ ಇನ್ನೇನು ಕೆಲಸ ಇದೆ. ಸುಮ್ಮನೆ ಬನ್ನಿ. ರಚು ಬಾ, ಚುನಿ ಕಾಮನ್ ಬಾ. ಒಂದು ನಿಮಿಷ, ಇದನ್ನ ಹಿಂಗಲ್ಲ ಹಿಂಗೆ ಹಾಕೋಬೇಕು. ನಡಿ. ಕಮ್ಲಿ, ನಮ್ಮೂರು ಜಾತ್ರೆಗೂ ನಾನು ಹಿಂಗೆ ರೆಡಿ ಆಯ್ತಿರ್ನಿಲ್ಲ. ಆದರೆ ಈ ಕನ್ನಡಕ ಒಂದು ಇರಲಿಲ್ಲ ಅಂದರೆ ಸಿನಿಮಾ ಹೀರೋಯಿನ್ ಥರ ಕಾಣ್ತಿದ್ದೆ ಅಲ್ವಾ? ಆದರೆ ನೀನಂತೂ ದಸರಾ ಗೊಂಬೆ ಇದ್ದಂಗಿದ್ಯಾ. ಅದು 8 ಜನ ಹೊಟ್ಟೆ ಹುರ್ಕೊಂತಾರೋ ಏನೋ. ಸರಿ ನಡಿ ಹೋಗುವ. ಅಜ್ಜಿ, ಕಮಲಿ, ಅಜ್ಜಿ ತಾತ ಹೆಂಗೆ ಸ್ಯಾನೆ ನೋವಾಯ್ತಿರಂಗೈತೆ. ಅವ್ರಿಗೂ ಕಷ್ಟ ಕೊಟ್ಟು ನೀವು ಯಾಕೆ ನೋವು ನುಂಗ್ತಿದ್ದೀರಾ ಅಜ್ಜಿ? ಇನ್ನೇನು ಮಾಡ್ಲಮ್ಮ, ನಾನು ಅವ್ರ ಕಾಲು ಹೊತ್ತಕ್ಕೆ ಹೋದ್ರೆ ಅವ್ರು ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾರೆ. ಅವ್ರು ಸರಿಯಾಗಬೇಕು ಅನ್ನೋದು ಅಷ್ಟೇ ನನ್ನ ಮನಸ್ಸಲ್ಲಿರೋದು. ನಾನಲ್ಲದೆ ಹೋದ್ರೆ ಬೇರೆ ಯಾರಾದರೂ ಆರೈಕೆ ಮಾಡಲೇಬೇಕಲ್ಲ. ಆದ್ರೆ ಅಜ್ಜಿ ಅಲ್ಲಿ ನೋಡಿ, ಆ ಅಮ್ಮಂಗೆ ಎಣ್ಣೆ ಹಚ್ಚಿ ಸರಿಯಾಗಿ ನೀವ್ಯಾಕೂ ಬರ್ತಾ ಇಲ್ಲ. ತಾತ ಹೆಂಗೆ ನೋವಾಯ್ತೈತೆ. ಬೇರೆ ದಾರಿನೇ ಇಲ್ಲಮ್ಮ. ಕೆಲಸದವ್ರಿಗೇನಾದರೂ ನಾವು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಾಳೆಯಿಂದ ಅವ್ರ ಕೆಲಸಕ್ಕೆ ಬರಲ್ಲ. ಇರಲಿ ಬಿಡು, ನೀನು ಕೂತ್ಕೋ. ಗುರುಗಳು ಬರೋ ಹೊತ್ತಾಯಿತು. ಪೂಜೆಗೆಲ್ಲ ತಯಾರಾಗಿದ್ದೆ, ನೋಡ್ಕೊಂಬರ್ತೀನಿ. ಹಾಂ, ಕೂತ್ಕೋ. ಅಕ್ಕ ನೀವು ಹೋಗಿ, ನಾನು ನೋಡ್ಕೊತೀನಿ. ಇನ್ನೇನಾಯ್ತು ಬಿಡವ. ಪರವಾಗಿಲ್ಲ ಅಕ್ಕ, ನೀವು ಹೋಗಿ, ಬೇರೆ ಏನಾದ್ರು ಕೆಲಸ ಇದೆ ನೋಡೋಗಿ. ಹಾಂ ಸರಿ. ತಾತಯ್ಯ ಹೆಂಗಿದ್ದೀರಾ? ಕಾಲು
ಕಾಲು ಸ್ಯಾನೆ ನೋವಾಯ್ತಾಯ್ತಾ? ನಂಗೆ ಗೊತ್ತು, ಅವಮ್ಮ ಇಟ್ಕೊಂಡಿದ್ದ ದಾಟಿಲೇ ನಿಮಗೆ ಸ್ಯಾನೆ ನೋವಾಯ್ತೈತೆ ಅಂತ ನಂಗೆ ಗೊತ್ತಾಯ್ತು. ನೀವೇನು ಬೇಸರ ಮಾಡ್ಕೊಂಬೇಡಿ. ಇನ್ನೀ ಕಮ್ಲಿ ಬಂದಾಯ್ತಲ್ಲ, ನೋಡ್ತಾ ಇರಿ ನಿಮ್ಮ ಕಾಲು ನೋವು ಹೆಂಗೆ ಮಾಯ ಆಯ್ತದೆ ಅಂತ. ನನ್ನ ಮೊಮ್ಮಗಳು ಚಂದ್ರನ್ ಥರ ಅಮಾವಾಸ್ಯೆಯಲ್ಲಿ ಕಾಣದೇ ಇರ್ಬೋದು, ಆದರೆ ಹುಣ್ಣಿಮೆ ಬಂದೇ ಬರುತ್ತೆ. ಆಗ ಬಲಗೈ ತೋಳಿನ ಕೆಳಗಡೆ ಚಂದ್ರನ ಆಕಾರದಲ್ಲಿ ಮಚ್ಚೆ ಇರೋ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾಳೆ.